न्यूज में आप सभी दर्शकों का स्वागत है। मैं हूं आपके साथ मुबीना। ಮಂತ್ರಿ ಹೇಳ್ಯಾನ ಇಂಥ ಒಬ್ರು ಶಾಸಕರು ಹೇಳ್ಯಾರ ಅಲ್ಲ ಅವ್ರು ಹೇಳಿದ್ದೇನು ಪುನರ್ ವಿಮರ್ಶೆ ಆಗ್ಲಿ ಪುನರ್ ಸರ್ವೆ ಆಗ್ಲಿ ಅಂತ ಹೇಳಿದ್ದವು. ಇನ್ನು ಈಗೇನು ಕಾಂತರಾಜ್ ವರದಿ ಇದೆಯಲ್ಲ ಇದನ್ನ ನಾವು ಒಪ್ಪಂಗಿಲ್ಲ. ಪುನರ್ ಸರ್ವೆ ಆಗ್ಲಿ ಅಂತ ನಾನು ಕೇಳಿದವ ಪುನರ್ ಸರ್ವೆ ಆಗ್ಲಿ ಅಂತ ಹೇಳಿದ. ಇದನ್ನ ಈ ವರದಿನ ಒಪ್ಪಂಗಿಲ್ಲ ಅಂತ. ನೋಡ್ರಿ ಸ್ವಾಮಿ, ಇದು ಇವರೇ ಮುಜುಮ್ದಾರ್ ಅವರೇ, ಇದು ನಮ್ಮ ದೇಶದ ಒಂದು ದೊಡ್ಡ ದುರ್ದೈವ. ಯಾವ ಮಠಾಧೀಶರು ಸ್ವಾಮಿಗಳು ಸಮಾಜಕ್ಕೆ ಮಾರ್ಗದರ್ಶನ ತೋರಿಸ್ಬೇಕು, ಎಲ್ಲರೂ ಮನುಷ್ಯರಂತೆ ಕಾಣ್ಬೇಕಂತ ಹೇಳಿ ಒಂದು ಸುಸಂದೇಶವನ್ನು ಸಾರಬೇಕು. ಅವರೇ ಒಂದೊಂದು ಜಾತಿ ಪರವಾಗಿ ಅವ್ರು ನಿಂತಾರ ಅಂತಂದ್ರೆ ಇದು ನಮ್ಮ ದೇಶದ ಅತ್ಯಂತ ದೌರ್ಭಾಗ್ಯ. ಇದ್ರ ಬಗ್ಗೆ ನಾನು ಏನೋ ಟೀಕೆ ವಿಮರ್ಶೆ ಮಾಡ್ಲಿಕ್ಕೆ ಹೋಗಲ್ಲ. ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು MLA ಈಗ ಸಂಪುಟ ತೀರ್ಮಾನಗಳು ನನಗೆ ಗೊತ್ತಾಗಂಗಿಲ್ಲ. ಬಟ್ ಒಂದು ವಿಚಾರಣೆ ಹೇಳ್ತೀನಿ, ಅಖಿಲ ಭಾರತೀಯ ಕಾಂಗ್ರೆಸ್ ಸಮ್ಮೇಳನ ಗುಜರಾತ್ನಲ್ಲಿ ಆಗಿ ತೀರ್ಮಾನ ತೆಗೆದುಕೊಂಡಿದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಬರ್ತಾ ಇದೆ ಅಲ್ಲೆಲ್ಲಿ ಜಾತಿ ಮೀಸಲಾತಿ ಮಾಡಬೇಕು ಗಣತಿ ಅಂತ ಹೇಳಿ. ಬಟ್ ಇವತ್ತು ಕೇಂದ್ರ ಸರ್ಕಾರ ಕೂಡ ಅದನ್ನ ಒಪ್ಕೊಂಡು ಇವತ್ತು ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಮೋದಿ ಅವರು ಇವತ್ತು ಒಂದು ತೀರ್ಮಾನ ಮಾಡಿ ಇವತ್ತು ಜಾರಿ ಮಾಡ್ತೀವಿ ಕೇಳ್ಯಾರ. ಜಾತಿ ಗಣತಿ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ಜನಗಣತಿ ಜೊತೆ ಜಾತಿ ಗಣತಿನೂ ಮಾಡ್ತೀವಿ ಹೇಳಿದ್ದಾರೆ. ಅದು ನಾವು ಪ್ರಧಾನಮಂತ್ರಿಗಳಿಗೆ ನಾನು ತುಂಬ ಹೃದಯ ಸ್ವಾಗತವನ್ನು ಅಭಿನಂದನೆ ಸಲ್ಲಿಸ್ತೇನೆ. ಅವೈಜ್ಞಾನಿಕ ಆಗಿದೆ ಅಂತ ಒಂದು ನಿಮ್ಮ ರಾಜ್ಯಕ್ಕಿಂತ ಹಿಂದೆ ಮಾಡತಕ್ಕಂಥ ಬೇರೆ ಬೇರೆ ರಾಜ್ಯಗಳೆಲ್ಲ ಅನುಷ್ಠಾನ ಈಗ ಇಲ್ಲ, ಅದು ಆಗ್ಬೇಕು. ಯಾಕಂದ್ರ ನೀವು ಹೇಳೋದು ಸರಿ ಇದೆ. ಆದ್ರೆ ಒಂದು ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರ ಮೇಲೆ ನಮ್ಗೆ ಅಚಲವಾದ ವಿಶ್ವಾಸ ನಂಬಿಕೆ ಇದೆ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅಂತ ಹೇಳಿ. ಇವತ್ತೇನು ಬಿಹಾರ್ ಬಿಟ್ರೆ ಮತ್ತೊಂದು ಬೇರೆ ರಾಜ್ಯ ಯಾವುದು ಮಾಡಿಲ್ಲ. ನಾವು ಹೇಳೋದ ಬೇರೆ ರಾಜ್ಯಗಳು ಮಾಡ್ಯಾವತ್ತಂದ್ರೆ ಇಡೀ ದೇಶದಲ್ಲಿ ಬಿಹಾರ್ ಒಂದು ಮಾತ್ರ ಇದನ್ನು ಜಾರಿ ಮಾಡಿದೆ, ಬಿಟ್ರೆ ಯಾವೂ ಮಾಡಿಲ್ಲ. ಇವತ್ತು ಸೆಕೆಂಡ್ ಕರ್ನಾಟಕನೇ, ಮತ್ತು ಬಿಟ್ರೆ ಇವತ್ತು ತೆಲಂಗಾಣ ಮಾಡಿದೆ ಇವತ್ತು. ಅದಕ್ಕಾಗಿ ಇವತ್ತು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ದೇಶದಲ್ಲಿ ವರದಿ ಬರೋದಕ್ಕಿಂತ ಮೊದಲು ನಮ್ದು ಜಾರಿ ಆಗಲಿ ಅಂತ ಹೇಳಿ ನಮ್ಮ ಅಪೇಕ್ಷೆ ಇದೆ. ಸಿದ್ದರಾಮಯ್ಯ ಅವ್ರ ಕ್ರೆಡಿಟ್ ಹೋಗ್ಲಿ, ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಅದವರು ನೋಡಿ. ಇಂಥ ಮನಸ್ಥಿತಿ ಅವರು ಎಲ್ಲ ಪಕ್ಷದಲ್ಲಿ ಇದಾರೆ. ಕೇವಲ ಕಾಂಗ್ರೆಸ್ ಪಕ್ಷದಾಗ ನಾವು ಜಾತ್ಯತೀತ ಪಕ್ಷ ಅಂತ ಹೇಳಿದ್ರು ಕೂಡ ಇಲ್ಲೇನ ಕಡಿಮೆ ಇಲ್ಲ, ಸ್ವಲ್ಪ ಮಂದಿ ಅದಾರ, ಎಲ್ಲ ಕಡೆ ಅದಾರ. ಅದನ್ನೇನು ಮಾಡ್ಲಕ್ಕೆ ಬರೋಣ, ದೇಶನ ಹಂಗೈತೆ. ಯಾರೇ ಅಲ್ಲ, ವಿಜಯಗೌಡ್ರು ಹಂಗೆ ಹೇಳ್ತಾರ ಅಂದ್ಮ್ಯಾಗ ಅದ ವಿಜಯಗೌಡ್ರು ಬೇರೆ ಬೇರೆ ಅಪಾದನೆ ಮಾಡ್ತಾರ. ಅವ್ರು ಅದು ಅಪಾದನೆಗೆಲ್ಲ ಅವ್ರ ಹೆಂಗ್ ಸೋತ್ರು, ಮತ್ತೆ ಅವ್ರ ಹೆಂಗ್ ಸೋತ್ರಿ, ನಾ ಹೆಂಗ್ ಸೋತೆ ಏನಿಲ್ಲ ನೋಡ್ರಿ. ನಮಗೆ ಜನ ಆಶೀರ್ವಾದ ಜನ ನಮಗ್ ಮಾಡ್ಲಿಲ್ಲ, ನಾವು ಸೋತೀವಿ. ಹಂಗ ನಾವು ಜಿಗಜಿನಿ ಅವ್ರಿಗೆ ಹೆಂಗ್ ಗೆದ್ರ ಅಂತ ಹೇಳಿ ನೀವು ಎಲ್ಲ ಮಾಹಿತಿ ಎಲ್ಲ ಬಿಟ್ಟು ಕೂತ್ ಹೇಳಿದ್ರ ಅದೊಂದು ದೊಡ್ಡ ಕಥೆ ಐತಿ. ನಾವು ಹೇಳಕ್ ತಯಾರಿಲ್ಲ. ಜನ ಆಶೀರ್ವಾದ ಮಾಡಿಲ್ಲ, ನಾವು ಸೋತೀವತ್ತು ಅಷ್ಟು ಮಾತ್ರ ಹೇಳ್ತೀವಿ ಅಷ್ಟೇ. ಇಲ್ಲ, ನಾವು ಅದನ್ನ ಹೇಳಂಗಿಲ್ಲ. ಎಲ್ಲರೂ ನಮ್ಮ ಇಲೆಕ್ಷನ್ ಮಾಡ್ಯಾರ, ನಮ್ಮ ದುರ್ದೈವ, ನಮಗೆ ಜನ ಓಟ್ ಹಾಕಿದ್ರೆ ಸೋತೀವತ್ತು ಹೇಳ್ತೀವಿ. ಅಲ್ಲ, ನೀವು ವೈಯಕ್ತಿಕ ಮಾತಾಡ್ದಾಗ ಹೇಳ್ತೀವಿ ನಾವು ಏನು ಹೇಳ್ಬೇಕು. ಈಗ ನೋಡಿ, ಅದು ಇನ್ನೊಂದು ಸಂದರ್ಭ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ. ಈಗ ಬೇಡ. ಧನ್ಯವಾದ ಸರ್. ಕಾಂಗ್ರೆಸ್ನಲ್ಲಿ 2-3 ಬಣಗಳಿವೆ. ಯತ್ನಾಳ್ ಪರವಾಗಿ ಒಂದು ಬಣ, ಪಾಟೀಲ್ ಒಂದು ಬಣ, ಶಿವಾನಂದ ಪಾಟೀಲ್ ಒಂದು ಬಣ, ಬಣಗಳ ಅಲ್ಲೇನು ಬಣ ಇಲ್ಲತ್ತ. ಕಾರಜೋಳ ಬಣ ಇದೆ, ಜಿಗಜಿನಿ ಅವ್ರ ಬಣ ಇದೆ, ಯತ್ನಾಳ್ ನಿನ್ನೆ ತನ ಅವ್ರದ್ದೊಂದು ಬಣ ಇತ್ತು. ನಮ್ದು ಯಾರ ಇವ್ರ ಪಟ್ಟಣ ಶೆಟ್ಟಿ ಅವ್ರ ಬಣ ಇದೆ. ಬಣ ಇಲ್ಲ ಅಲ್ಲಿ.
ನೋಡ್ರಿ ಎಲ್ಲಾ ಕಡೆ ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಜೊತೆ ಇರ್ತದೆ. ದುರ್ದೈವ ಅಂದ್ರ ಈ ದಲಿತ ನಾಯಕರಿಗೆ ಯಾರು ಅಭಿಮಾನಿಗಳ ಗುಂಪಿರಂಗಿಲ್ಲ, ಅವ್ರೊಬ್ಬರೇ ಇರ್ತಾರ. ಹಾ, ಈ ಮುಸಲ್ಮಾನಿಗೂ ಇರಂಗಿಲ್ಲ. ಛಲವಾದಿ ಸ್ವಾಮಿ ಹೇಳೋ ಬರದಲ್ಲಿ ನರೇಂದ್ರ ಮೋದಿ ಅವರು ಆನೆ ಅಂದ್ರು. ಆದ್ರೆ ಪ್ರಿಯಾಂಕ್ ಖರ್ಗೆ ನಾಯಿ ಇದ್ದಂಗ ಅಂತೇಳಿ ಸ್ಪಷ್ಟವಾಗಿ ಹೇಳಾರ. ಪ್ರಿಯಾಂಕ್ ಖರ್ಗೆ ನಾಯಿಗ ಹೋಲಿಸಿರುವಂತ ನೋಡ್ರಿ, ಯಾವಾಗ ಬಿಜೆಪಿ ಚಡ್ಡಿಗಳನ್ನ ತಲೆ ಮ್ಯಾಗ ಹೊತ್ಕೊಂಡು ಅವನ ಮೆರವಣಿಗೆ ಮುಖಾಂತರ ಮುಖ್ಯಮಂತ್ರಿ ಮನೆಗೆ ನಾರಾಯಣ ಸ್ವಾಮಿ ಹೋದ, ಅವತ್ತನೇ ಅವನು ತತ್ವಭ್ರಷ್ಟ ಆದ. ಅವತ್ತೇ ತತ್ವಭ್ರಷ್ಟ ಆದ. ಚಡ್ಡಿ ತಲೆ ಮ್ಯಾಗ ಯಾವಾಗ ಹೊಟ್ಕೊಂಡ ಅವತ್ತೇ ಅವನ ಸಿದ್ಧಾಂತ ಎಲ್ಲ ನೀರ್ ಪಾಲಾಯ್ತು. ಅವನ ಮಾತಿಗೆ ಯಾವುದೇ ಬೆಲೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಕಟ್ಟಾಳುಗಳು, ಅವ್ರ ತಂದೆಯವರು ಕಾಂಗ್ರೆಸ್ ಕಟ್ಟಾಳುಗಳು. ಇವತ್ತು ಅಧಿಕಾರ ಸಿಗ್ಲಿ ಸಿಗದೆ ಇರಲಿ, ಮುಖ್ಯಮಂತ್ರಿ ಆಗಲಿ ಆಗದೆ ಇರಲಿ, ಇವತ್ತು ಪಕ್ಷದ ಮೇಲೆ ಒಂದು ನಿಮಿಷ ಕೂಡ ಅವರು ಅಗೌರವ ತೋರಿಸಿದ್ರೆ ಇವತ್ತು ರಾಜಕಾರಣ ಮಾಡಿರ್ತಕ್ಕಂಥ ಮನೆತನ ಅದು. ಇವತ್ತು ಅವ್ರಿಗೆ ಮೋದಿ ಬಗ್ಗೆ ಮಾತಾಡೋಕೆ ಹಕ್ಕಿಲ್ಲ, ನನಗೆ ಹಕ್ಕಿಲ್ಲ. ಮೋದಿ ತಪ್ಪು ನಿರ್ಣಯಗಳ ಪ್ರಶ್ನೆ ಮಾಡಲಿಕ್ಕೆ ನನಗೆ ಹಕ್ಕಿಲ್ಲ. ಕೇವಲ ಅದಕ್ಕೆ ಮಂತ್ರಿಗಳೇ ಆಗ್ಬೇಕಾ, ಮುಖ್ಯಮಂತ್ರಿನೇ ಮಾಡ್ಬೇಕಾ? ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ಅಲ್ಲ? ನಾ ಅಲ್ಲ, ಒಬ್ಬ ಸಾಮಾನ್ಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನನ್ನು ಕೂಡ ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡಬಹುದು. ಇದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ. ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಾರಾಯಣ ಸ್ವಾಮಿ ಯಾರು ಸರ್? ಕೆಲವು ದಿವಸ ಖರ್ಗೆ ಮನೆಯಾಗ ಕಾಯ್ತಾ ಇದ್ದ ನಾವು ಕೆಲವು ವರ್ಷ. ನಾವು ಅದಕ್ಕೆ ಜೀವಂತ ಸಾಕ್ಷಿ ಇದೀವಿ ರೀ. ಅವ್ರ ಮನೆ ಬಾಗ್ಲ ಕಾಯ್ತಾ ಇದ್ದ 16 ವರ್ಷ. ಅವ್ರನ್ನ ಅರಣ್ಯ ನಿಗಮದ ಅಧ್ಯಕ್ಷ ಮಾಡಿದ್ರು, ಕೇಂದ್ರ ರೈಲ್ವೆ ನಿಗಮದ ಅಧ್ಯಕ್ಷ ಮಾಡಿದ್ರು ಅವಾಗ ಖರ್ಗೆ ಸಾಹೇಬ್ರೆ. ಖರ್ಗೆ ಅವ್ರೆ, ನಾವು ಯಾರು ಇವತ್ತು ಉದಾಹರಣೆ ನಮ್ಗೆ ಎಂ ಪಿ ಪಾಂಡ್ರು ಒಂದು ರಾಜಕಾರಣ ಬರ್ಲಕ್ಕ ಒಂದು ಅವಕಾಶ ಮಾಡಿಕೊಟ್ಟಾರ. ಬಟ್ ಅವ್ರು ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ತೆಗೆಳಿದ್ರೆ ಅದು ನಮ್ಮ ನೈತಿಕತೆ ಅಧಪತನ ಅಂತ ಹೇಳ್ಬೋದು ಅಷ್ಟೇ. ಅದ್ರ ಬಗ್ಗೆ ಮತ್ತೊಂದೇನಿಲ್ಲ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।